ಅದೆಷ್ಟೋ ಹುಡುಗಿರು ಆಂಟಿದಿರ್ ನೋಡಿದೀನಿ ನನ್ನ ಕಣ್ಗಳು ಹೊಗೆ ಹಾಕೊಳ್ಳೋ ಸಂದರ್ಭ ಬಂದೇ ಬಿಡ್ತು ಸ್ನೇಹಿತರೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಸಿದ್ಧಗಂಗಾ ಹಾಸ್ಪಿಟಲ್ಗೆ ಹೋಗಿದ್ದೆ, ನೋಡಿ ನನ್ನ ಕಣ್ಗಳು ಹೇಗಾಗಿದೆ ಅಂತ. ಅಯ್ಯೋ ದೇವ್ರೆ ಅಯ್ಯೋ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಮೊದಲಿಗೆ BP ಚೆಕ್ ಮಾಡಿದ್ರು, ನೋ ಪ್ರಾಬ್ಲಮ್ ಅಂತ ಮುಂದಕ್ಕೆ ಕಳಿಸಿದ್ರು. ಆಮೇಲೆ ಡಾಕ್ಟರ್ ಕಣ್ಣನ್ ಚೆಕ್ ಮಾಡಿ ಏನಾಗಿಲ್ಲ, ಒಂದು ಚಿಕ್ಕ ಗುಳ್ಳೆ ಆಗಿದೆ ಅಷ್ಟೇ ಅಂತ ಅದೇನೋ ಬರ್ಕೊಟ್ರು. ವಿಷಯ ಏನಪ್ಪಾ ಅಂದ್ರೆ ಆಸ್ಪತ್ರೆಯ ಸಿಬ್ಬಂದಿಗಳ ಎಲ್ಲರೂ ರೆಸ್ಪಾನ್ಸ್ ಸೂಪರ್ ಆಗಿದೆ. ಆದ್ರೆ ಮಾತ್ರೆ ಕೊಡೋರು ಮಾತ್ರ ಯಾಕೋ ಒಂಥರ ದುರಾಂಕಾರ ತೋರಿಸಿದ್ರು, ಮುಖ ಸಿಂಡ್ರಿಸ್ಕೊಂಡ್ರು. ಈ ಕ್ರೀಮ್ ನ ಬೆಲೆ ಎಷ್ಟಾಗುತ್ತೆ ಅಂತ ಮೊದಲೇ ಕೇಳಿದೆ, ಯಾಕಂದ್ರೆ ಜಾಸ್ತಿ ಏನಾದ್ರು ಹೇಳ್ಬಿಟ್ರೆ ದುಡ್ಡಿರ್ಲಿಲ್ಲ ಸ್ನೇಹಿತರೆ. ಅದಕ್ಕೆ ಅವರು 120 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಸರಿ ಕೊಡಿ ಅಂದಿದ್ದಕ್ಕೆ ಬಿಲ್ ಆಗಿದ್ದು 75 ರೂಪಾಯಿ. ನೋಡ್ರಪ್ಪ, ಅಯ್ಯೋ ಬಾಗುರು, ಇವೆಲ್ಲ ಇದ್ದದ್ದೇ ನಮ್ ತುಮಕೂರಿನಲ್ಲಿ ಅಂತ. ಮುಂದಕ್ಕೆ ನೆಕ್ಸ್ಟ್ HMT ಹತ್ರ ಹೋಗಿ ಎಳ್ನೀರ್ ಕುಡ್ದು ಅಮ್ಮನಿಗೊಂದು ಎಳ್ನೀರ್ ತಗೊಂಡು, ಯಾಕಂದ್ರೆ ಸಖತ್ತಾಗಿತ್ತು. ಸೊ ನಾವು ಅಮ್ಮಗೊಂದು ಎಳ್ನೀರ್ ತಗೊಂಡು, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಲ್ಲೇ ಇದ್ದ ಬೀದಿ ನಾಯಿ ಮರಿಗಳು ಒಂದಿಷ್ಟು ಬಿಸ್ಕೆಟ್ ಹಾಕ್ಬಿಟ್ಟು, ನೋಡಿ ಒಂದ್ ಅಜ್ಜಿ ಅವರು ಬಿಸ್ಕೆಟ್ ಹಾಕ್ತಿದ್ರು, ಬಿಸ್ಕೆಟ್ ಮತ್ತೆ ಬ್ರೆಡ್. ಸೂಪರ್ ಖುಷಿ ಆಯ್ತು ತುಂಬಾ. ಸರಿ ಅಂತ ಮನೆಗೆ ಹೊರಟೆ. ನೋಡಿ ಇದೇ ಕ್ರೀಮು. ಈ ಕ್ರೀಮ್ ಏನು ಅಂತ ಗೊತ್ತಿಲ್ಲ, ಕಣ್ಣಿಗೆ ಹಚ್ಕೊಬೇಕಂತೆ. ಕಣ್ಗಲ್ಲ, ಕಣ್ಣು ಕೆಳಗಡೆ ಆಗಿರೋ ಒಗ್ಗುಳ್ಳೆಗೆ.